ನೀವು ಹುಟ್ಟುವುದಕ್ಕೂ ಮುನ್ನ ಕೋಟ್ಯಂತರ ವೀರ್ಯಾಣುಗಳ ನಡುವೆ ನಡೆದ ಆ ಮಹಾಸ್ಪರ್ಧೆಯಲ್ಲಿ ಗೆದ್ದು ಬಂದ ನಿಮ್ಮ ಅಸ್ತಿತ್ವವೇ ಒಂದು ಅದ್ಭುತ ಗೆಲುವಿನ ಕಥೆ ಎಂಬುದು ನಿಮಗೆ ಗೊತ್ತೇ? ಈ ಜೀವದ ಹುಟ್ಟಿನ ಹಿಂದೆ ಕೇವಲ ವಿಜ್ಞಾನವಿದೆಯೇ? ಅಥವಾ ಅದು ವಿಧಿಯ ಆಟವೇ? ಇಲ್ಲವೇ ಎಲ್ಲವನ್ನೂ ಚಲಿಸುವ ಯಾವುದೋ ಅದೃಶ್ಯ ಚೈತನ್ಯದ ಸ್ಪಂದನೆಯೇ? ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನವಿಲ್ಲದ ಶತಮಾನಗಳ ಹಿಂದೆಯೇ ಶರಣ ಬಾಲಸಂಗಯ್ಯನವರು ಗರ್ಭಧಾರಣೆಯ ನಿಖರ ಹಂತಗಳನ್ನು ವಿವರಿಸಿದ್ದರು ಎಂದರೆ ನೀವು ನಂಬುತ್ತೀರಾ? Trust me, what you're about to hear is absolutely mind-blowing. So, without wasting any more time, let's dive right in. ಎಲ್ಲರಿಗೂ ಶರಣಾರ್ಥಿಗಳು. Welcome to Let Me Explain, a thought-provoking series brought to you by the ಬಸವ ಸಮಿತಿ. ಮೊದಲು ಶರಣ ಬಾಲಸಂಗಯ್ಯನವರ ಆ ಅದ್ಭುತ ವಚನವನ್ನು ಕೇಳೋಣ. ಎನ್ನುವ ಶುಕ್ಲ ಸ್ತ್ರೀ ಪುರುಷರ ಸಂಯೋಗದಿಂದ ಮಾರುತ ನೂಕಲು ಚೈತನ್ಯ ಬೀಜವು ಆ ಶುಕ್ಲವು ಸ್ತ್ರೀಯ ಶೋಣಿತದಲ್ಲಿ ಬಿದ್ದು ಏಕೀಭೂತವಾಯಿತು ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಮೊದಲ ಬಾರಿ ಈ ವಚನ ಓದಿದಾಗ ಅನಿಸಿದ್ದು ಒಂದೇ ವಿಷಯ, ವಾವ್, ಇದು ಸುಮ್ಮನೆ ಬರದ ಸಾಹಿತ್ಯವಲ್ಲ, ಬದಲಾಗಿ ಮಾನವ ಭ್ರೂಣಶಾಸ್ತ್ರದ ಅಂದರೆ ಹ್ಯೂಮನ್ ಎಂಬ್ರಿಯಾಲಜಿ ಮಾಸ್ಟರ್ ಕ್ಲಾಸ್. ಶರಣ ಬಾಲಸಂಗಯ್ಯನವರು ಇಲ್ಲಿ ಗರ್ಭಾಂಕುರದ ಅಂದರೆ ಕನ್ಸೆಪ್ಷನ್ ಎನ್ನುವ ಜೀವನದ ಆ ಅದ್ಭುತ ಕ್ಷಣದ ಬಗ್ಗೆ ಮಾತನಾಡುತ್ತಾರೆ. ಲೆಟ್ಸ್ ಟ್ರೈ ಟು ಬ್ರೇಕ್ ಇಟ್ ಡೌನ್. ಇಲ್ಲಿ ಬರುವ ಶುಕ್ಲ ಮತ್ತು ಶೋಣಿತ ಎಂಬ ಪದಗಳನ್ನು ಒಮ್ಮೆ ಗಮನಿಸಿ. ಇವು ಕೇವಲ ಜೈವಿಕ ಹಿನ್ನೆಲೆಯ ಶುಕ್ರಾಣು ಅಂದರೆ ಮೇಲ್ ರೀಪ್ರೊಡಕ್ಟಿವ್ ಸೆಲ್ ಮತ್ತು ಅಂಡಾಣು ಅಂದರೆ ಫೀಮೇಲ್ ಎಗ್ ಅಷ್ಟೇ ಅಲ್ಲ. ಇವೆರಡರ ಮಿಲನವನ್ನು ಶರಣರು ಕೇವಲ ಒಂದು ಜೈವಿಕ ಪ್ರಕ್ರಿಯೆ ಅಂದರೆ ಬಯೋಲಾಜಿಕಲ್ ಪ್ರಾಸೆಸ್ ಎಂದು ನೋಡಲಿಲ್ಲ. ಅವರ ದೃಷ್ಟಿಯಲ್ಲಿ ಇದು ಪ್ರಕೃತಿ ಮತ್ತು ಪುರುಷರ ಅಂದರೆ ಶಿವಶಕ್ತಿಯರ ದಿವ್ಯ ಸಂಗಮ, ಒಂದು ಮಹಾ ಚೈತನ್ಯದ ಸುಂದರ ಸೃಷ್ಟಿ. ಆದರೆ ಅಸಲಿ ವಿಸ್ಮಯ ಶುರುವಾಗುವುದೇ ಇಲ್ಲಿ. ಇವತ್ತಿನ ಮಾಡರ್ನ್ ಬಯಾಲಜಿ ಪ್ರಕಾರ ಗಂಡಿನ ದೇಹದಿಂದ ಹೊರಡುವ ಕೋಟ್ಯಂತರ ಸ್ಪರ್ಮ್ ಸೆಲ್ಸ್ ಅಂದರೆ ಸ್ಪರ್ಮಾಟೋಜೋವಾ ತಮ್ಮ ಬಾಲಗಳನ್ನು ನಿರಂತರವಾಗಿ ಚಲಾಯಿಸಿಕೊಂಡು ತಾಯಿಯ ಅಂಡಾಣುವಿನ ಕಡೆಗೆ ಅಚ್ಚರಿಯ ವೇಗದಲ್ಲಿ ಸಾಗುತ್ತವೆ. ಈ ಪಯಣಕ್ಕೆ ಬೇಕಾಗಿರುವ ಆ ಪ್ರಬಲ ಚಲನಶಕ್ತಿಯನ್ನು ಶರಣರು ಮಾರುತ ನೂಕಲು ಅಂದರೆ ಗಾಳಿಯ ಬಲ, ಜೀವವನ್ನು ಮುನ್ನಡೆಸುವ ಪ್ರೇರಕ ಶಕ್ತಿ ಎಂದು ವರ್ಣಿಸಿದ್ದಾರೆ. ಇದನ್ನೇ ವಿಜ್ಞಾನದಲ್ಲಿ ಸ್ಪರ್ಮ್ ಮೊಟಿಲಿಟಿ ಎಂದು ಕರೆಯುತ್ತಾರೆ. It's like a tiny microscopic space mission and a cosmic wind is pushing it forward. And honestly, that is mind-blowing. ಮುಂದುವರಿದು ಅವರು ಈ ಶುಕ್ಲವನ್ನು ಕೇವಲ ಒಂದು ಜೈವಿಕ ರಸಾಯನ ಎನ್ನದೇ ಚೈತನ್ಯ ಬೀಜ ಎಂದು ಕರೆಯುತ್ತಾರೆ. ಹೌದು, ಅದು ಚೈತನ್ಯದ ಮೂಲ ಬೀಜ, ದ ಸೀಡ್ ಆಫ್ ಕಾನ್ಷಿಯಸ್ನೆಸ್. ಏಕೆಂದರೆ ಸೃಷ್ಟಿಯ ಪ್ರತಿ ಜೀವಕಣದಲ್ಲೂ ಆ ಪರಮಾತ್ಮನ ಅಂದರೆ ದಿವ್ಯ ಜೀವಚೈತನ್ಯದ ಅಂಶ ಅಡಗಿದೆ ಎಂಬುದು ಶರಣರ ಆಳವಾದ ದಾರ್ಶನಿಕ ನಿಲುವಾಗಿದೆ. ಹಾಗಾದರೆ ಈ ವೀರ್ಯಾಣು ಮತ್ತು ಅಂಡಾಣುಗಳು ಪರಸ್ಪರ ಸಂಧಿಸಿದಾಗ ಅಲ್ಲಿ ಸಂಭವಿಸುವ ಆ ಜೈವಿಕ ವಿಸ್ಮಯವೇನು? ಈ ಅದ್ಭುತ ಪ್ರಕ್ರಿಯೆಯನ್ನು ಶರಣ ಬಾಲಸಂಗಯ್ಯನವರು ಎಷ್ಟು ವೈಜ್ಞಾನಿಕವಾಗಿ ಕಟ್ಟಿಕೊಡ್ತಾರೆ ನೋಡಿ. ಸ್ತ್ರೀಯ ಶೋಣಿತದಲ್ಲಿ ಬಿದ್ದು ಏಕೀಭೂತವಾಯಿತು ನೋಡಾ ಎಂದು. ಏಕೀಭೂತ ಅಂದರೆ ಎರಡು ಭಿನ್ನ ಜೀವಾಂಶಗಳು ಒಂದೇ ಆಗುವ ಆ ದಿವ್ಯ ಕ್ಷಣ, ಟು ಬಿಕಮಿಂಗ್ ಒನ್. ಹೌದು, ಅಲ್ಲಿ ಎರಡು ಜೀವಕೋಶಗಳು ಕೇವಲ ಭೇಟಿಯಾಗುವುದಿಲ್ಲ, ಬದಲಿಗೆ ಒಂದರಲ್ಲೊಂದು ಸಂಪೂರ್ಣವಾಗಿ ಲೀನವಾಗಿ ಹೊಸದೊಂದು ಜೀವದ ಅಸ್ತಿತ್ವವಾಗಿ ರೂಪಾಂತರಗೊಳ್ಳುತ್ತವೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ ಅನ್ಸುತ್ತಿದೆಯಾ?
ಪರವಾಗಿಲ್ಲ ಬಿಡಿ, ಚಿಂತಿಸಬೇಡಿ. ವಿಷಯವನ್ನು ಇನ್ನೂ ಸುಲಭವಾಗಿ ಅರ್ಥ ಮಾಡಿಸುವುದಕ್ಕೆ ಇಲ್ಲೊಂದು ಸಣ್ಣ ಉದಾಹರಣೆ ಕೊಡುತ್ತೇನೆ, ಗಮನಿಸಿ. ವೀರ್ಯಾಣುಗಳ ಈ ಪಯಣವನ್ನು ಒಂದು ಮಹಾ ಮ್ಯಾರಥಾನ್ ರೇಸ್ ಎಂದುಕೊಳ್ಳಿ. ಲಕ್ಷಾಂತರ ಓಟಗಾರರಿದ್ದರೂ ಅಂತಿಮ ಗೆರೆಯನ್ನು ಮುಟ್ಟುವುದು ಮಾತ್ರ ಒಬ್ಬನೇ. ಹಾಗೆಯೇ ಆ ಮಹಾ ಓಟದಲ್ಲಿ ಕೋಟ್ಯಂತರ ವೀರ್ಯಾಣುಗಳು ಸ್ಪರ್ಧೆಯಲ್ಲಿದ್ದರೂ ಕೇವಲ ಒಂದೇ ಒಂದು ವೀರ್ಯಾಣು ಮಾತ್ರ ಅಂಡಾಣುವಿನ ರಕ್ಷಣಾ ಕವಚವನ್ನು ಭೇದಿಸಿ ಒಳಗೆ ಹೋಗಲು ಯಶಸ್ವಿಯಾಗುತ್ತದೆ. ಆ ಕ್ಷಣದಲ್ಲಿ ಎರಡೂ ಜೀವಕೋಶಗಳು ಸಂಪೂರ್ಣವಾಗಿ ಒಂದಾಗಿ ಕರಗಿ ಹೋಗುತ್ತವೆ. ಇದನ್ನೇ ಬಯಾಲಜಿಯಲ್ಲಿ ಫರ್ಟಿಲೈಸೇಷನ್ ಅಂತೇವೆ. ಈ ರೀತಿ ಎರಡು ಭಿನ್ನ ಕಣಗಳು ಸೇರಿ ಒಂದೇ ಆದಾಗ ಉಂಟಾಗುವ ಮೊದಲ ರೂಪವೇ ಝೈಗೋಟ್ ಫಾರ್ಮೇಷನ್. ಆ ಮಿಲನವನ್ನು ಶರಣ ಬಾಲಸಂಗಯ್ಯನವರು ಏಕೀಭೂತವಾಯಿತು ಎಂದು ನಿಖರವಾಗಿ ದಾಖಲಿಸಿದ್ದಾರೆ. ಒಮ್ಮೆ ಯೋಚಿಸಿ, ಇಂದಿನ ವಿಜ್ಞಾನಕ್ಕೂ ಶತಮಾನಗಳ ಮೊದಲೇ ನಮ್ಮ ಶರಣರು ಜೀವದ ಆಳವಾದ ಸತ್ಯಗಳನ್ನು ಅರಿತಿದ್ದರು. ವಿಜ್ಞಾನಕ್ಕಿಂತಲೂ ಮುಂದುವರಿದಿದ್ದ ಅವರ ಈ ಜ್ಞಾನದೃಷ್ಟಿ ನಿಜಕ್ಕೂ ಅದ್ಭುತ ಅಲ್ಲವೇ? ನಾವೆಲ್ಲ ಕೇವಲ ಸಾಧಾರಣ ಮನುಷ್ಯರು, ದಿನನಿತ್ಯದ ಕಷ್ಟಗಳಲ್ಲಿ ಸಿಲುಕಿದ್ದೇವೆ ಎಂದುಕೊಳ್ಳುತ್ತೇವೆ. ಬಟ್ ಥಿಂಕ್ ಅಬೌಟ್ ಯುವರ್ ಒರಿಜಿನ್. ನಿಮ್ಮ ದೇಹದ ಪ್ರತಿಯೊಂದು ಕಣವು ಆ ಅಪ್ರಮಾಣ ಕೂಡಲ ಸಂಗಮ ದೇವನ ಒಂದು ಮಾಸ್ಟರ್ ಪೀಸ್. ಅಪ್ರಮಾಣ ಎಂದರೆ ಅಳೆಯಲಾಗದಷ್ಟು ಅಗಾಧವಾದದ್ದು. ಮಾನವನ ಅಳತೆಗೆ, ಬುದ್ಧಿಗೆ ಮೀರಿದ ಈ ಸೃಷ್ಟಿಯ ವಿಸ್ಮಯದ ಮುಂದೆ ನಾವೆಲ್ಲರೂ ಎಷ್ಟು ವಿನಮ್ರರಾಗಿರಬೇಕು ಅಲ್ಲವೇ? ಯು ಆರ್ ನಾಟ್ ಜಸ್ಟ್ ಬಯಾಲಜಿ, ಯು ಆರ್ ಎ ಲಿವಿಂಗ್, ಬ್ರೀದಿಂಗ್ ಕಾಸ್ಮಿಕ್ ಮಿರಕಲ್. ಐ ಟ್ರಸ್ಟ್ ಯು ಫೌಂಡ್ ದಿಸ್ ಇನ್ಸೈಟ್ ಮೀನಿಂಗ್ಫುಲ್. ಮುಂದಿನ ಸಂಚಿಕೆಗಳಲ್ಲಿ ಶರಣ ಬಾಲಸಂಗಯ್ಯನವರ ಇನ್ನಷ್ಟು ವಚನಗಳನ್ನು ವಿಜ್ಞಾನದ ಹಿನ್ನೆಲೆಯಲ್ಲಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಬಸವ ಸಮಿತಿಯ ಈ ಸರಣಿಯ ಪ್ರತಿಯೊಂದು ಸಂಚಿಕೆಯೂ ವಿಶೇಷವಾಗಿರುತ್ತದೆ, ಹಾಗಾಗಿ ಮಿಸ್ ಮಾಡಿಕೊಳ್ಳಬೇಡಿ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.